ಡಿ ಕೆ ಸಿದ್ದರಾಮಯ್ಯ ಮತ್ತು ನಾಗೇಂದ್ರ ಈ ಮೂರು ಮಂದಿ ಕೂಡಿ ಹಗರಣ ಮಾಡಿದಾರಂತ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಹಿಂದೂ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರ ಭಾಷಣ ಮಾಡ್ತಾ ಇದ್ರು. ಆದ್ರೆ ನಾಗೇಂದ್ರ ಅವರೇ ಸರ್ಕಾರದಲ್ಲಿ ಮಂತ್ರಿಯಾಗಿ 187 ಕೋಟಿ ಹಣ ಸಹ ಆದ್ಮೇಲೆ ಮತ್ತೆ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಜಿಗಿಯೋದು ಕುಣಿಯೋದು ನೋಡ್ರೆ ನನ್ನಷ್ಟು ಸಜ್ಜನ ಯಾರು ಇಲ್ಲ ಅಂತ ತೋರಿಸುವಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ. ಅಣ್ಣವರೇ, ಜಂತರ್ ಮಂತರ್ ಮೇಲೆ ಭಾಳ ಡ್ಯಾನ್ಸ್ ಮಾಡ್ತೀರಿ, ನಾಗೇಂದ್ರ ಬಗ್ಗೆ ನೀವು ಯಾವ್ದು ಡಿಸ್ಕೋ ಮಾಡ್ತಿರೋ ಮತ್ತು ಯಾವ್ದು ಮಾರಿ ಮಾಡ್ತಿರೋ ನಾವು ನೋಡಕ್ಕೆ ಸಜ್ಜಿದ್ದೀವಿ. ಯಾಕಂದ್ರೆ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ KPSC ಹಗರಣ ಇರ್ಬೋದು, ಸಾಕಷ್ಟು ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು, ಭ್ರಷ್ಟಾಚಾರದಂತ ಯೂನಿವರ್ಸಿಟಿ ಯಾವುದಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅಂತ ಸರ್ಕಾರದಲ್ಲಿ ಇರುವಂತ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಸರಿಯಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ತೀವ್ರ ಹೋರಾಟ ಮಾಡ್ತಾ ಇದೆ. ಬೇಗನೆ ಅವರ ರಾಜೀನಾಮೆ ತಗೋಬೇಕು, ಅವ್ರ ಮಂತ್ರಿಮಂಡಲದಿಂದ ಹೊರಗೆ ಹಾಕಬೇಕು. ಇಲ್ಲಾಂದ್ರೆ ಇದ್ರಕ್ಕಿಂತ ತೀವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ಲಿಕ್ಕೆ ಸಜ್ಜಿದ್ದೀವಿ.